ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆಯರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 28ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇದ್ಯಾರಪ್ಪ, ಈ ಅಪ್ಸರೆ ನಮ್ಮನೇಲಿ ಎಲ್ಲಿಂದ ಬಂದ್ಲು? ಸಂಜಯ್ ಅಚ್ಚರಿಯಿಂದ ಯೋಚಿಸುತ್ತಾ ತನ್ನ ಕೋಣೆಗೆ ಹೋದ. ಪ್ಯಾಂಟ್ ಕಳಚಿ ಪಂಚೆ ಉಡುವಷ್ಟರಲ್ಲಿ ಅವನ ಕೋಣೆಗೆ ಬಂದಿದ್ದಳು ಹುಡುಗಿ. ಹಾಯ್ ಎಂಬ ದನಿ ಕೇಳಿ ಬೆಚ್ಚಿ ಹಿಂದೆ ತಿರುಗಿದ. ಶರ್ಟ್ ತೆಗೆದು ಹಾಕಿದ್ದವ ಸಂಕೋಚದಿಂದ ಮತ್ತೆ ಶರ್ಟ್ ಧರಿಸಲು ಮುಂದಾದ. ಅಷ್ಟರಲ್ಲೇ ಆ ಹುಡುಗಿ ತನ್ನ ಬರಿದಾದ ಎದೆಯನ್ನು ಕಣ್ಣು ಅಗಲಿಸಿ ನೋಡುತ್ತಾ ಇರುವುದು ಕಂಡು ತುಸು ಸಂಕೋಚವಾಯಿತು. ಅವನ ಸಂಕೋಚ ಕಂಡು ನಸುನಕ್ಕ ಹುಡುಗಿ, ಸಾರಿ, ನಿಮಗೆ ಹೇಳ್ದೇನೆ ಒಳಗೆ ಬಂದ್ಬಿಟ್ಟೆ ಎಂದಳು. ಸಂಜು ಪೆಚ್ಚು ಪೆಚ್ಚಾಗಿ ನಗುತ್ತಾ, ಪರವಾಗಿಲ್ಲ ಬಿಡಿ ಎಂದ. ನಾನು ಸ್ವೀಟಿ, ನಿಮ್ಮಕ್ಕ ಸಾರಿಕಾ ಇದ್ದಾರಲ್ಲ ಅವರ ನಾದ್ನಿ ಎಂದಳು. ಅವಳ ನೇರ ನೋಟ ಸಂಜಯನಿಗೆ ಇರಿಸುಮುರಿಸು ತರುತ್ತಿತ್ತು. ಬೇಗನೆ ಶರ್ಟ್ ಧರಿಸಿಕೊಂಡ. ನೀವು ಜಿಮ್ಗೆ ಹೋಗ್ತೀರಾ? ಒಳ್ಳೆ ಫಿಸಿಕ್ ಇದೆ ನಿಮಗೆ ಎಂದವಳ ನೋಟ ಮಾತು ಎರಡೂ ಹಿಡಿಸಲಿಲ್ಲ ಸಂಜಯನಿಗೆ. ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಬಯಕೆ ಅವನಿಗೇಕೋ ವಾಕರಿಕೆ ತರುವಂತೆ ಅನಿಸುತ್ತಿತ್ತು. ಕೆಲವೇ ನಿಮಿಷಗಳ ಹಿಂದೆ ಅವಳ ರೂಪ ಮೆಚ್ಚಿದ್ದ ಮನಸ್ಸು ಈಗ ಅವಳ ನಡವಳಿಕೆ ಕಂಡು ಅವಳನ್ನು ತಿರಸ್ಕರಿಸಿತ್ತು. ನೀವೇ ಹೇಳಿದ್ರಲ್ಲಮ್ಮ ಅವ್ರೆಲ್ಲ ಕಂಡೀಷನ್ಗಳಿಗೂ ನಮಗೆ ಒಪ್ಪಿಗೆ ಇದೆ ಅಂತ. ಸುಂದರ ಅಸಹನೆಯಿಂದ ಕೇಳುತ್ತಿದ್ದ ದೇವಿಕಾ ಅವರನ್ನು. ಏನಪ್ಪ ನೀನು, ಅವ್ರ ಕಂಡೀಷನ್ಸ್ ಹೀಗೆಲ್ಲ ಇದೆ ಅಂತ ಹೇಳಿರ್ಲೇ ಇಲ್ಲ. ದೇವಿಕಾ ಹೇಳಿದರೆ ಅವಿನಾಶ್ ಸಿಟ್ಟಿನಲ್ಲಿ ಜಗಳಕ್ಕೆ ನಿಂತಿದ್ದ. ಅಲ್ಲ ಕಣ್ರಿ, ನಿಮ್ಮ ಹುಡುಗಿ ರೂಪದಲ್ಲಿಲ್ಲ, ವಿದ್ಯೆಯಲ್ಲಿ ಅವ್ರ ಸಮ ಇಲ್ಲ, ಮೇಲಾಗಿ ನಿಮ್ಮ ಕುಟುಂಬಕ್ಕೆ ಹತ್ತಿರೋ ಕಳಂಕ ಬೇರೆ. ಇಷ್ಟೆಲ್ಲ ಐಬಿರುವಾಗ ನಿಮಗೆ ಸಿಗೋದು ಈ ರೀತಿ ಸಂಬಂಧಗಳೇ. ಇಲ್ಲಾಂದ್ರೆ 2ನೇ ಮದ್ವೆಗೋ 3ನೇ ಮದ್ವೆಗೋ ಸಿಗ್ತಾ ಇರೋ ಹುಡುಗರು ಇದಾರೆ ನನ್ನ ಹತ್ರ, ಬೇಕಾದ್ರೆ ಅವ್ರನ್ನ ಕರೆಸ್ತೀನಿ ಎಂದು ಬಿಟ್ಟ. ಹೋಗ್ರಿ, ನೀವು ಯಾವ ಸಂಬಂಧ ಕೂಡ ತೋರ್ಸೋದ್ ಬೇಡ. ನಮ್ಮ ಹುಡುಗಿಗೆ ಅಷ್ಟೇನು ವಯಸ್ಸಾಗಿಲ್ಲ, ನಾವೇ ಒಳ್ಳೆ ಸಂಬಂಧ ನೋಡಿ ಮಾಡ್ತೀವಿ ಬಿಡಿ ಸಿಟ್ಟಿನಲ್ಲಿ ಕೂಗಿದ ಅವಿನಾಶ್. ಸರಿ ಬಿಡಿ, ನನ್ನ ಫೀಸ್ ಕೊಟ್ಬಿಡಿ, ನಾನು ಈ ಕಡೆ ತಲೆ ಇಟ್ಟು ಕೂಡ ಮಲಗಲ್ಲ. ನಾನು ನೋಡ್ತೀನಿ ನೀವು ಅದಿನ್ನೆಂಥ ಸಂಬಂಧ ತನ್ನ ಮದುವೆ ಮಾಡ್ತೀರಾ ಅಂತ ಎಂದು ಹೇಳಿ ತನ್ನ ಫೀಸ್ 10,000 ವಸೂಲಿ ಮಾಡಿಯೇ ಹೋಗಿದ್ದ. ಅಯ್ಯಪ್ಪ, ಹುಡುಗಿ ನೋಡಿ ಹೋಗಿದ್ದಕ್ಕೆ ಇಷ್ಟು ಖರ್ಚು ಮಾಡಿಸ್ತಾ ಇದ್ದಾರಲ್ಲ, ಇನ್ನು ಸಂಬಂಧ ಬೆಳೆಸಿದ್ರೆ ದೇವ್ರೇ ಗತಿ ಎಂದು ಎದೆ ಮೇಲೆ ಕೈ ಇಟ್ಟುಕೊಂಡಳು ರೇಣುಕಾ. ಹುಡುಗನ ಕಡೆಯವರ ಡಿಮಾಂಡ್ ನೋಡಿ ಸಂಬಂಧ ಬೇಡವೆಂದು ಮುರಿದುಕೊಂಡಿದ್ದರು ದೇವಿಕಾ. ತಾವು ಈಗಾಗಲೇ ಉಂಗುರ ಶೇರ್ವಾನಿ ತೆಗೆದುಕೊಂಡಿದ್ದೀವಿ, ಬಳಗಕ್ಕೆಲ್ಲ ಎಂಗೇಜ್ಮೆಂಟಿಗೆ ಬರಲು ತಿಳಿಸಿದ್ದೀವಿ, ಸಂಬಂಧ ನೀವು ಮುರಿದಿರೋದ್ರಿಂದ ನಮಗೆ ಲಾಸ್ ಕಟ್ಕೊಡ್ಬೇಕು ಅಂತ ಜಗಳವಾಡಿ ಅವಿನಾಶ ಅವರ ಕೈಲಿ 25,000 ತೆಗೆದುಕೊಂಡು ಹೋಗಿದ್ರು ಆ ಗಂಡಿನ ಕಡೆಯವರು. ದೇವಿಕಾ ತಲೆ ಮೇಲೆ ಕೈ ಹೊತ್ತು ಅಡಿಗೆ ಮನೆಯ ಗೋಡೆಗೆ ಹೊರಗಿ ಕುಳಿತಿದ್ದರು. ಸ್ವಾತಿಯವರ ಬಳಿ ಬಂದು ಕುಳಿತಳು. ಅಮ್ಮ, ಮೆಲ್ಲಗೆ ಕರೆದಳು. ದೇವಿಕಾ ನೀರು ತುಂಬಿದ್ದ ಕಣ್ಣಿನಿಂದ ಸ್ವಾತಿಯ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿಯೂ ನೀರಿತ್ತು. ಸ್ವಾತಿ ಎನ್ನುತ್ತಾ ಅವಳನ್ನು ಬಿಗಿದಪ್ಪಿ ಬಿಕ್ಕಿ ಬಿಕ್ಕಿ ಅತ್ತರು ದೇವಿಕಾ. ಏನ್ಮೇಲೆ ನಿನ್ ಗತಿ ಏನಮ್ಮ? ನಿನ್ನನ್ನು ಒಂದಡ ಹೆಂಗ್ ಸೇರಿಸ್ಲಿ ನಾನು? ಏನ್ ಮಾಡ್ಲಿ ನಾನು ಎನ್ನುತ್ತಾ ಅಳುತ್ತಿರುವುದನ್ನು ಕಂಡು ಸ್ವಾತಿ ಕೂಡ ಬಿಕ್ಕಿದಳು. ಯೋಚನೆ ಮಾಡ್ಬೇಡಮ್ಮ, ನಾನು ಓದು ಮುಗಿದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ ಎಂದು ಹೇಳಿದ ಮಗಳ ಭವಿಷ್ಯದ ಚಿಂತೆ ಅವರ ಕಣ್ಣ ಮುಂದೆ ಬೃಹದಾಕಾರವಾಗಿ ಬೆಳೆದು ಕುಣಿಯುತ್ತಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅನ್ಯಾಯವಾಗಿ 25,000 ಪ್ಲಸ್ ಆ ಬ್ರೋಕರ್ಗೆ 10,000, ಒಟ್ಟು 35,000 ಕೈ ಬಿಟ್ಟು ಹೋಯ್ತಲ್ಲ ರೀ. ತಮ್ಮ ರೂಮಿನಲ್ಲಿ ಅಲವತ್ತುಕೊಂಡಳು ರೇಣುಕಾ. ಯಾರು ಹೇಳಿದ್ದು ಹೋಯ್ತು ಅಂತ? ನೋಡು, ಎಲ್ಲ ವಾಪಸ್ ಬಂತು, ಬರೀ 8,000ಕ್ಕೆ ಎಲ್ಲ ಮುಗೀತು ಎನ್ನುತ್ತಾ ತನ್ನ ಮೊಬೈಲ್ ತೋರಿಸಿದ ಅವಿನಾಶ. ಅಂದ್ರೆ ಅಚ್ಚರಿಯಿಂದ ಕೇಳಿದಳು ರೇಣುಕಾ. ತಲೆಗೆ 2,000 ಕೊಟ್ಟಿದ್ದೆ, ನೆನ್ನೆನೆ ಹೇಳಲಿಲ್ವಾ ಸ್ಟೇಜ್ ಇಲ್ಲದೆ ಅಭಿನಯಿಸ್ತಾರೆ ಅಂತ? ಈಗ ದೇವಿಕಾ ಗೊತ್ತಾಗಿರುತ್ತೆ ಹುಡುಕ ಹುಡ್ಕೋ ಕಷ್ಟ. ಇನ್ನು ಮುಂದೆ ನಾವೇನ್ ಹೇಳಿದ್ರೂ ಒಪ್ಕೊಳ್ತಾಳೆ.
ಎಂದವನ ತಲೆಯಲ್ಲಿ ಯೋಜನೆಯೊಂದು ರೂಪುಗೊಳ್ಳುತ್ತಿತ್ತು. ಅಮ್ಮ, ಏನಾದರೂ ತಿಂಡಿ ಇದೆಯಾ? ಹಸುವಾಗ್ತಿದೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ಸಂಜಯ್. ಒಂದ್ ನಿಮಿಷ ಇರು ಎನ್ನುತ್ತಾ ಒಳ ಹೋದರು ವಿಜಯಮ್ಮ. ತಿಂಡಿ ತಗೊಳ್ಳಿ. ಮಧುರವಾದ ದನಿಗೆ ತಲೆ ಎತ್ತಿ ನೋಡಿದ ಸಂಜು. ಮತ್ತೆ ಅದೇ ಹುಡುಗಿ, ಕಣ್ಣಲ್ಲಿ ಅದೇ ಭಾವ. ಯಾಕೋ ಅಲ್ಲಿಂದ ಎದ್ದು ಹೋಗಬೇಕು ಎನಿಸಿದರೂ ಬಿಸಿ ಬಿಸಿಯಾದ ತರಕಾರಿ ಉಪ್ಪಿಟ್ಟು ಅವನನ್ನು ಅಲ್ಲಿಂದ ಎದ್ದು ಹೋಗಲು ಬಿಡಲಿಲ್ಲ. ನಿಮ್ಗೆ ಇಷ್ಟ ಆಯ್ತಾ? ನುಲಿಯುತ್ತಾ ಕೇಳಿದಳು. ಎನ್ನುವಂತೆ ತಲೆ ಆಡಿಸಿದ. ನಾನೇ ಮಾಡಿದ್ದು, ನಿಮಗೋಸ್ಕರ ಎಂದಾಗ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೆ ಹತ್ತಿತ್ತು. ಸಂಜು ಕೆಮ್ಮತೊಡಗಿದ. ಯಾಕೆ, ಖಾರ ಆಯ್ತಾ ಎನ್ನುತ್ತಾ ಒಂದು ಕೈಲಿ ನೀರಿನ ಲೋಟ ಅವನಿಗೆ ಕೊಡುತ್ತಾ ಇನ್ನೊಂದು ಕೈನಿಂದ ಅವನ ನೆತ್ತಿಯನ್ನು ತಟ್ಟತೊಡಗಿದಳು. ತೀರಾ ಹತ್ತಿರದಲ್ಲಿ ನಿಂತವಳ ಮೃದುತ್ವ ಸಂಜಯನಿಗೆ ಪುಳಕ ಮೂಡಿಸುವ ಬದಲು ಒಂದು ರೀತಿಯ ಹೇವರಿಕೆಯನ್ನು ಉಂಟು ಮಾಡಿತ್ತು. ಅವಳಿಂದ ತುಸು ದೂರ ಸರಿದವನು ತನ್ನ ತಲೆಯ ಮೇಲಿಂದ ಅವಳ ಕೈ ತೆಗೆದು ತಿಂಡಿ ತಿನ್ನುವುದನ್ನು ನಿಲ್ಲಿಸಿ ತನ್ನ ಕೋಣೆಯ ಕಡೆ ನಡೆದನು. ತನ್ನ ಮನದರಿಸಿ ಸ್ವಾತಿಯ ನೆನಪಾಯಿತು. ಮಾರನೇ ದಿನ ತನ್ನವಳನ್ನು ನೋಡುವ ಬಯಕೆ ಹೊತ್ತು ಮಂಚದ ಮೇಲೆ ಅಡ್ಡಾದನು. ಅಮ್ಮ, ಪ್ಲೀಸ್ ನಮ್ಮ ಮನೆಗೆ ಬಾರಮ್ಮ. ನೀನು ಸ್ವಾತಿ ಇಬ್ರು ನನ್ನ ಜೊತೆಗೆ ಬಂದ್ಬಿಡಮ್ಮ. ತನ್ನ ತಾಯಿಯ ಮನವೊಲಿಸಲು ಇನ್ನಿಲ್ಲದಂತೆ ಯತ್ನಿಸುತ್ತಿದ್ದ ಸುದೀಪ. ಅಮ್ಮ, ಸ್ವಾತಿ ಮದುವೆ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ. ಅವಳನ್ನ ತುಂಬಾ ಒಳ್ಳೆ ಸಂಬಂಧ ಕೊಟ್ಟು ಮಾಡ್ತೀನಿ. ಕೈ ತುಂಬ ಸಂಬಳ ಬರುತ್ತಮ್ಮ ನನಗೆ. ನಿನ್ನನ್ನ ಸ್ವಾತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಪ್ಲೀಸ್ ಒಂದು ಚಾನ್ಸ್ ಕೊಡಮ್ಮ. ಮಗನ ಮಾತು ಕೇಳಿ ಖುಷಿಯಾದರೂ ಅದೇನೋ ಹಿಂಜರಿಕೆ. ದೇವಿಕಾ ಅವರಿಗೆ ಇಬ್ಬಂದಿತನ. ಒಮ್ಮೆ ಮಗನ ಜೊತೆ ಹೋಗಿ ಇರಬೇಕು ಅನ್ನಿಸಿದರೆ ಮತ್ತೊಮ್ಮೆ ತನಗೆ ಅಪರಿಚಿತಳಾಗಿ ಉಳಿದಿರುವ ಸೊಸೆಯ ಜೊತೆಗೆ ಇರಲು ಹಿಂಜರಿಕೆ. ದೇವಿಕಾ ಏನೂ ಉತ್ತರಿಸದೇ ಇದ್ದಾಗ, ಮಾ, ನಾಳೆ ಬರ್ತೀನಮ್ಮ. ನಿನ್ನ ಹಾಗ ಸ್ವಾತಿ ಬಟ್ಟೆನ ಜೋಡಿಸಿಟ್ಕೊಂಡಿರು. ನಾಳೆ ನಮ್ಮ ಮನೆಗೆ ಹೊರಟು ಬಿಡೋಣ ಹೇಳಿ ಹೊರಟ. ಏನ್ ದೇವಿಕಾ, ನಾಳೆ ಮಗನ ಮನೆಗೆ ಹೊರಡೋಳ ನೀನು? ಅತ್ತಿಗೆ ದನಿಯಲ್ಲಿ ವ್ಯಂಗ್ಯವೇನಾದರೂ ಇದೆಯಾ ಎಂದು ಹುಡುಕಿ ಸೋತಳು ದೇವಿಕಾ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಯಾವತ್ತಿದ್ರೂ ನನಗೆ ಅವನೇ ತಾನೇ ಆಧಾರ. ಇವತ್ತಲ್ಲ ನಾಳೆ ನನ್ನ ನೋಡ್ಕೊಳ್ಬೇಕಾಗಿರೋನು ಅವನೇ ತಾನೇ. ಸ್ವಾತಿ ಜವಾಬ್ದಾರಿ ಕೂಡ ಅವನೇ ತಗೊಳ್ತೀನಿ ಅಂತಿದ್ದಾನೆ. ಇನ್ನು ಎಷ್ಟು ದಿನ ಅಂತ ಅಣ್ಣಂಗೆ ಭಾರವಾಗಿರ್ಲಿ. ತನ್ನ ಮನದ ತಳಮಳ ಅತ್ತಿಗೆ ಮುಂದೆ ಹರಡಿದಳು. ನಿಜಾನೇ, ಗಂಡು ಮಕ್ಕಳನ್ನು ಬಯಸೋದೆ ಮುಂದೆ ಅವರು ಆಸರಿಯಾಗಿರ್ತಾರೆ ಅಂತ ಅಲ್ವಾ ದೇವಿಕಾ? ನೀನು ಸರಿಯಾದ ನಿರ್ಧಾರನೇ ಮಾಡಿದೀಯಾ. ನಿನ್ನ ಅಣ್ಣಂಗೆ ನೀನು ಭಾರ ಆಗ್ತೀಯಾ ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಲೋಕದ ರೂಢಿ ಮಾತು ಹೇಳಿದೆ ಅಷ್ಟೇ ಎಂದವಳು ಕ್ಷಣ ಹೊತ್ತು ಬಿಟ್ಟು, ಆದರೆ ಇದರಲ್ಲೊಂದು ತೊಂದರೆ ಇದೆ ನೋಡು ಎಂದಳು ರೇಣುಕಾ. ಏನ್ ತೊಂದರೆ? ಅಚ್ಚರಿಯಿಂದ ಕೇಳಿದ ದೇವಿಕಾಳಿಗೆ. ಅವತ್ತು ನಿನ್ ಮಗ ಏನ್ ಹೇಳಿದ್ದ ಹೇಳು? ಗಂಡ ಹೆಂಡತಿ ಇಬ್ರು ಫಾರಿನ್ಗೆ ಹೋಗ್ಬಿಡ್ತೀವಿ ಅಂತ. ಅಕಸ್ಮಾತ್ ಅವರಿಬ್ರು ಫಾರಿನಿಗೆ ಹೋಗ್ಬಿಟ್ರೆ ನೀವಿಬ್ರೇ ಆ ಮನೇಲಿ ಇರ್ತೀರಾ ಎಂದು ಕೇಳಿದಳು. ಇಲ್ಲ ಅತ್ಗೆ, ನಾನು ಅದನ್ನೇ ಕೇಳಿದೆ. ಅದಕ್ಕೆ ಸುದಿ ಹೇಳ್ದ, ಆ ಹುಡುಗಿ ಅಪ್ಪ ಅಮ್ಮ ಕೂಡ ಇರ್ತಾರಂತೆ, ಎಲ್ಲರೂ ಒಟ್ಟಿಗೆ ಇರೋದು ಅಂತ ಹೇಳಿದರು ದೇವಿಕಾ. ನೀನು ಒಪ್ಕೊಂಡ್ಬಿಟ್ಯಾ? ಅಚ್ಚರಿಯಿಂದ ಕೇಳಿದಳು ರೇಣುಕಾ. ನಮಗವ್ರ ಜೊತೆ ಆಗ್ತಾರೆ, ಅವ್ರಿಗೆ ನಾವು ಜೊತೆ ಆಗ್ತೀವಿ ನಿಶ್ಚಿಂತೆಯಿಂದ ಹೇಳಿದಳು ದೇವಿಕಾ. ಯೋಚನೆ ಮಾಡು ದೇವಿ, ನಿನಗೂ ಅವ್ರಿಗೂ ಹೊಂದಿಕೆ ಆಗದೆ ಇದ್ರೆ ಏನ್ ಮಾಡ್ತೀಯಾ? ಅವರು ತುಂಬಾ ದೊಡ್ಡ ಮನುಷ್ಯರು, ದುಡ್ಡಿರೋರು. ದುಡ್ಡಿರೋರ್ಗೆ ಎಷ್ಟು ಅಹಂಕಾರ ಇರುತ್ತೆ ಅಂತ ನಿಂಗೆ ಗೊತ್ತಲ್ವಾ? ಅವತ್ ನೀನೇ ನೋಡ್ದಿಯಲ್ವಾ ನಿನ್ ಸೊಸೆ ಎಷ್ಟು ಅಹಂಕಾರವಾಗಿ ಮಾತಾಡಿದ್ಲು ಅಂತ. ಅವಳ ಅಪ್ಪ ಅಮ್ಮ ಕೂಡ ಹಾಗೆ ಇದ್ರೆ ಏನ್ ಮಾಡ್ತೀಯಾ? ಹೊಸದೊಂದು ಚಿಂತೆಯನ್ನು ದೇವಿಕಾಳ ಮನದಲ್ಲಿ ಬಿತ್ತಿದರು ರೇಣುಕಾ. ಇನ್ನೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋ ದೇವಿಕಾ. ಅಕಸ್ಮಾತ್ ಅವರಿಬ್ರು ಫಾರಿನಿಗೆ ಹೋಗೋದೊಳಗೆ ಸ್ವಾತಿ ಮದ್ವೆ ಆಗದೆ ಹೋದ್ರೆ ಏನ್ ಮಾಡ್ತೀಯಾ? ಅವರಿಬ್ರು ಯಾವಾಗ ಬರ್ತಾರೋ ಏನೋ. ಅವ್ರು ಬರೋವರೆಗೂ ಅವಳು ಮದ್ವೆ ಮಾಡದೆ ಹಂಗೆ ಇರ್ತೀಯಾ? ರೇಣುಕಾ ಕೇಳಿದಾಗ ದೇವಿಕಾಳ ಮನ ಚಿಂತೆಯ ಗೂಡಾಗಿತ್ತು. ಮಾ, ಯಾರಮ್ಮ ಈ ಹುಡುಗಿ? ಇಲ್ಲಿ ಯಾಕಿದ್ದಾಳೆ? ಇನ್ನೂ ಎಷ್ಟು ದಿನ ಇರ್ತಾಳೆ? ಅಸಹನೆ ದನಿಯಲ್ಲಿ ಕೇಳಿದ ಸಂಜಯ್. ನಮ್ಮ ಸಾರಿಕನ್ ಚಿಕ್ಕ ಮಾವನ ಮಗಳು ಕಣೋ, ಸ್ವೀಟಿ ಅಂತ. ಎಷ್ಟು ಮುದ್ದಾಗಿದ್ದಾಳೆ ಅಲ್ಲೇನಾ?
ದೊಡ್ಡೋರು ಅಂದ್ರೆ ಅದೇನ್ ಭಯ, ಅದೇನ್ ಭಕ್ತಿ. ಎಷ್ಟು ದೊಡ್ಡ ಮನುಷ್ಯರು ಮನೆ ಹುಡುಗಿ ಆದ್ರೂ ಒಂದಿಷ್ಟು ಕೂಡ ಜಂಬ ಇಲ್ಲ, ಚೊಕ್ಕ ಚಿನ್ನ. ಸಂಜು, ನಂಗೆ ಸೊಸೆ ಆಗಿ ಬರೋಳು ಹಿಂಗೆ ಇರ್ಬೇಕು ನೋಡು ಎಂದಾಗ ಸಂಜಯ ಏನೂ ಮಾತನಾಡದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಏನಮ್ಮ, ಏನಂದ ನಿನ್ ಮಗ? ನಮ್ ಸ್ವೀಟಿ ಕಡೆ ಅವನ್ ಗಮನ ಹರಿದಂಗಿತ್ತು? ಕುತೂಹಲದಿಂದ ಕೇಳಿದಳು ಸಾರಿಕಾ. ಹೂ ಕಣೆ, ಆ ಹುಡುಗಿ ಯಾರು ಅಂತ ವಿಚಾರಿಸ್ದ. ಇಷ್ಟು ಚೆನ್ನಾಗಿರೋ ಹುಡುಗಿ ಬಣ್ಣವಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನೋಡ್ದೆ ಕಣ್ಮುಚ್ಕೊಂಡಿರೋಕೆ ಅವನೇನ್ ವಿಶ್ವಾಮಿತ್ರನೇ? ಹುಡುಗಿ ಯಾವ ರಂಭೆ ಮೇನಿಕೆಗಿಂತ ಕಡಿಮೆ ಇದ್ದಾಳೆ ಹೇಳು? ಇನ್ನೊಂದ್ 4 ದಿನ ಅವನಾಗ್ ಬರ್ತಾನ್ ನೋಡು, ಆ ಹುಡುಗಿ ಜೊತೆ ಮದ್ವೆ ಮಾಡ್ಸು ಅಂತ ಎಂದು ಹೇಳಿ ನಕ್ಕರು ವಿಜಯಮ್ಮ. ವಿಜಯಮ್ಮನ ನಿರೀಕ್ಷೆ ನಿಜವಾಗುವುದೇ? ಸಾರಿಕಾಳ ಸಂಚು ಫಲ ಕೊಡುವುದೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.